ಅಮ್ಮ ವಿಷಯ ಗೊತ್ತಾಯ್ತೇನಮ್ಮ. ರಾಹುಲ್ಗೆ ಹಂಗೇನಿಯ ಇವಳಿದ್ಲಲ್ಲ ಅವಳು ಯಾರದು ಸುಮ ಸೊಸೆಗೆ ಇಬ್ರಿಗೂ ಈ ಪಾಪಣ್ಣನ ಹೆಂಡತಿ ಸೇರ್ಕೊಂಡು ಇಬ್ರಿಗೂ ಒಬ್ರಿಗೆ ಮನೆ ಕೊಟ್ಟು ಒಬ್ರಿಗೆ ಅಂಗಡಿ ಕೊಟ್ಬಿಟ್ಟು ಎಲ್ಲಿ ಬೇರೆ ಮಾಡ್ಬಿಟ್ಟವನಂತೆ. ಈಗ ಪಾಪಣ್ಣನ ಹೆಂಡತಿ ಎಲ್ಲ ಒಂದಾಗೋಗ್ಬಿಟ್ರಂತೆ ಕಣಮ್ಮ. ನನಗಂತೂ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತೈತೆ. ಅಲ್ಲ ಬಿಡು, ಇನ್ನೇನು ಪಾಪಣ್ಣನ ತಗೇನು ಕಾಸಿಲ್ವಲ್ಲ. ಆದರೆ ನೋಡಮ್ಮ, ಮನೆ ಇತ್ತಲ್ವಾ, ಆ ಮನೆಯ ಅವಳಿಗೇನಿಯ ಲಕ್ಷ್ಮೂ ಇದ್ಲಲ್ಲ ಅವಳಿಗೆ ಬರ್ಕೊಟ್ಬಿಟ್ಟವನಂತೆ. ರಾಹುಲ್ ನೋಡಮ್ಮ ಅಂಗಡಿ ಹಾಕೊಂಡು, ಅಂಗಡಿ ಐತಲ್ಲ, ಅಂಗಡಿನಾಗೆ ಆರಾಮಾಗಿ ವ್ಯಾಪಾರ ಮಾಡ್ಕೊಂಡವನಂತೆ. ನಿಂಗೆ ಯಾರು ಹೇಳಿದ್ರೆ? ಊರೊಳಗಡೆ ಹೋಗಿದ್ನಲ್ಲ, ಊರೊಳಗಡೆ ನೀನು ಹೇಳಿದ್ದು. ಊರೊಳಗಡೆ ಎಲ್ಲರೂ ಮಾತಾಡ್ತಾ ಇದ್ರು. ನೋಡೋನ್ಗ ರಾಹುಲ್ಗೆ ಎಂಥ ಅದೃಷ್ಟ ಒಲ್ದು ಬಂದೈತೆ. ರಾಹುಲ್ಗೆ ಆರಾಮಾಗಿ ರಾಹುಲು ಹೆಂಗೋನು ಅಂಗಡಿ ಪಂಗಡಿ ನೋಡ್ಕೊಂಡು ಅಮ್ಮ ಮಗ ಅವರೇ ಹೆಂಗೋ ತಕ್ಕ ಪಾರ್ವತಕ್ಕಯ್ಯ ಹೆಂಗೋನು ಮಾಡ್ಕೊಟ್ಬಿಟ್ಲು ಎಲ್ಲನೂ ಅಂತ ಹೇಳ್ಬಿಟ್ಟು ಊರಾಗೆಲ್ಲ ಮಾತಾಡ್ತಾವ್ರೆ ಕಣಮ್ಮ. ನನಗಂತೂ ಹೊಟ್ಟೆ ಎಲ್ಲ ಉರ್ದೋಯ್ತಾಯ್ತು. ನನಗಂತೂ ಎಂಥ ದಡ ಕೆಲಸ ಮಾಡ್ಕೊಬಿಟ್ವಲ್ಲ ಅಂತ ಹೇಳ್ಬಿಟ್ಟು. ಅಲ್ಲ, ಈ ಹೊಲ ಕೈಕೊಂಡು ಎಷ್ಟು ದಿನ ಅಂತ ಹೇಳಿರೋದು ನಾವು. ಅವ್ನು ರಾಹುಲು ಇವಾಗ ಸಂದಾಗ ದುಡಿತೀನಿ ಮಾಡ್ತೀನಿ, ಇನ್ನೂ ಅಂಗಡಿಯ ದೊಡ್ಡದಾಗಿ ಮಾಡ್ತೀನಿ, ಅತ್ತಂದಾಗಿ ಬಿಸ್ನೆಸ್ ಮಾಡ್ತೀನಿ, ಇತ್ತಂದಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಜೋರಾಗೆಲ್ಲ ಓಡಾಡ್ಕೊಂಡು ಹಂಗೆ ಹಿಂಗೆ ಅಂತ ಅವನಂತೆ. ಓಹೋ, ಪರವಾಗಿಲ್ವೇ ಹಂಗಾರೆ? ಎಲ್ಲ ಸೆಟ್ಲ್ ಆಗೋರೇನು? ಆ ಪಾಪಣ್ಣ ನಿನಗೆ ಕೊಡ್ಬೋದಿತ್ತಲ್ಲ ಮನೆಯ? ಅಲ್ಲ, ತಾಳಿ ಕಟ್ಟಲ್ಲ ಬಿಡು, ನಿನ್ನ ಮನೆಯನ್ನ ಇಕ್ಕಳಮ್ಮಿ ಅಂತ ಹೇಳ್ಬಿಟ್ಟು ಮನೆ ಕೊಡ್ಬೋದಿತ್ತಲ್ಲ ನಿನಗೆ. ಲೆಕ್ಕ ಹಾಕು, ನೀನು ಕೊಟ್ಟಿಲ್ಲ ಮನೆಯ ತಗೊಂಡೋಗ್ಬಿಟ್ಟು ಲಕ್ಷ್ಮೂ ಕೊಟ್ಟವಳೆ ಅಂತಂದ್ರೆ ಲೆಕ್ಕ ಹಾಕು. ಲಕ್ಷ್ಮಗೂ ಇವನಿಗೂ ಆಯ್ತಾನೆ ಇರಲಿಲ್ಲ. ಏನೇನು ಸಂಬಂಧ ಮಾಡಿಕೊಂಡವ್ರ ಯಾರಿಗೆ ಗೊತ್ತು, ಕಳ್ಸ ಸಂಬಂಧಗಳು. ಅಲ್ವೇ? ಇಲ್ಲ ಸುಮ್ಮನೆ ಯಾರಮ್ಮ ಕೊಟ್ಟರು ಆ ಮನೆಗಿನೆಲ್ಲ ಬರ್ಕೊಡೋದು. ಲೆಕ್ಕ ಹಾಕಮ್ಮಿ ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಜನ. ಆ ಪಾಪಣ್ಣ ನಿನಗೆ ಬರ್ಕೊಟ್ಟಿದ್ರೇನು ಬೇಡ ಅಂತ ಅನ್ನೋದೇ ಮನೆಯ? ತಾಳಿ ಕಟ್ಟಿಸ್ಕೊಂಡೇ ಬರ್ಸ್ಕೋಬೇಕಿತ್ತೆ. ಫ್ರೀಯಾಗಿ ಬರ್ಕೊಟ್ಟಿರೋದು ನೋಡಿ, ಲೆಕ್ಕ ಹಾಕು. ನಾವು ಹಿಂಗೆ ಇರಬೇಕಾಯ್ತದೆ, ಜೀವನ ಪೂರ್ತಿ ಹಿಂಗೆ ಸಾಯ್ಬೇಕಾಯ್ತದೇನೋ ನಾವಂತೂ. ಯಾಕೆ ನಮ್ಗೆ ದೇವ್ರು ಕಣ್ಬಿಟ್ಬಿಟ್ಟು ನೋಡ್ತಾ ಇಲ್ವೋ ನಾ ಕಾಣೆ. ಅಯ್ಯೋ, ನಾವು ನೋಡ್ಬೇಕಷ್ಟೇ, ದೇವ್ರು ನಮ್ಮನ್ನೆಲ್ಲಿ ನೋಡ್ತಾನೆ. ಅಮ್ಮ ಬಾ, ಅಂಗಡಿ ಎಲ್ಲ ಚೆನ್ನಾಗಿ ಇಕ್ಕೋನಂತೆ. ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಹಂಗೆ ಹಂಗೆ ಬರೋಣ ಬಾ. ಮನೆಗೆ ಹೆಂಗೆ ಓಸಿ ಸಾಮಾನು ಬೇಕಲ್ಲ, ತಗೊಂಬಿಟ್ಟು ಬರೋನಿ. ನೋಡಿ ಹೆಂಗೋನು ನಿನ್ನ ಮೇಲೆ ಇಷ್ಟ ಇಟ್ಕೊಂಡು ರಾಹುಲು ಹೆಂಗೋ ಫ್ರೀಯಾಗೆ ಬೇಕಾದ್ರೆ ಕೊಡ್ತಾನೆ ಕೇಳಿದ ತಕ್ಷಣ. ತಗ ಅಂತ ಹೇಳ್ಬಿಟ್ಟು ನೋಡಿ ಹೋಗ್ಬಿಟ್ಟು ಮಾತಾಡ್ಕೊಂಬಿಟ್ಟು ಬರೋನಿ. ಅದು ಯಾಕಮ್ಮ ಎಲ್ಲರೂ ನಮ್ಮ ಜೊತೆ ಇದ್ದಾಗ ಪಾಪರಾಗಿರ್ತಾರೆ, ಆಮೇಲೆ ನಾವೇನ ಬಿಟ್ಬಿಟ್ಟು ಈ ಕಡೆಗೆ ಬಂದಿದ್ದ ತಕ್ಷಣ ಎಲ್ಲ ಸಂದ ಕಾಯ್ತಾರೆ. ಎಲ್ಲ ಪಾಪರಾಗಿದ್ದವರೆಲ್ಲ ಸಂದ ಕಾಯ್ತಾರೆ. ಅದೇ ನಾವಿದ್ದಾಗ ನನ್ನ ಗಂಡನೂ ಸಂದಕ್ಕಿರಲಿಲ್ಲ, ಇವನು ಸಂದಕ್ಕಿರಲಿಲ್ಲ. ನನ್ನ ಬಿಟ್ಟು ಬಂದ್ಮೇಲೆ ಎಲ್ಲರೂ ಸಂದ ಕಾಯ್ತಾರೆ. ಅದು ಏನು ಕತೆಯೋ ಏನೋ ನಾ ಕಾಣೆ. ನಾನಿದ್ದಾಗೆ ಸಂದಕ್ಕಿದ್ರೆ ನಾನು ಯಾಕೆ ಬಿಟ್ಟು ಬರ್ತೀನಿ ಎಲ್ರೂ? ಎಲ್ಲರೂ ಹಂಗೆ ಮಾಡ್ತಾರೆ ಕಣವ, ಅದು ಏನು ಕತೆಯೋ ಏನೋ. ಸರಿ ಬಾ, ಅಂಗಡಿ ತಗೋಗ್ಬಿಟ್ಟು ಸುಮ್ಮನೆ ಹಂಗೆ ಮಾತಾಡಿಸ್ಕೊಂಡು ಬರೋನಿ. ಏನಾಯ್ತದ, ನಾನು ಏನು ಅನ್ನೋಕ್ಕಿಲ್ಲ. ನನ್ನ ಮ್ಯಾಲೆ ಸಖತ್ ಇಷ್ಟ ರಾಹುಲ್ಗೆ. ಏನೋ ಹೊಸಿ ನೈಸಾಗಿ ಮಾತಾಡಿ, ಮದುವೆಗಿದ್ವೇನಾಗಲ್ಲ, ಹೊಸಿ ನೈಸಾಗಿ ಮಾತಾಡಿ ಅಂಗಡಿ ಸಾಮಾನೆಲ್ಲ ಫ್ರೀಯಾಗಿ ಎತ್ಕೊಬಿಟ್ಟು ಬರ್ಬೋದಾ? ಹೆಂಗೋ ನೈಸ್ ಮಾಡಿಕೊಡು ರಾಹುಲ್ ಅಂತ ನೈಸ್ ಮಾಡಿದ್ರೆ ತಗ ಅಂತ ಹೇಳ್ಬಿಟ್ಟು ಹಂಗೆ ಏನೇ ಕೊಟ್ಬಿಡ್ತಾನೆ. ಅಷ್ಟೇನಿಯ ಅದೇನೋ ಒಂಥರಲ್ಲ, ಸಿಕ್ಕದಷ್ಟು ಸಿಗ್ಲಿ ಬಾ, ಅದ್ರಾಗೇನಂತೆ. ಅಮ್ಮ ಬಾ, ಹಂಗೇನೆ ಪೊಲೀಸ್ ಸ್ಟೇಷನ್ ತಕ್ಕ ಬೇರೆ ಹೋಗ್ಬೇಕಾ ಸೈನ್ ಹಾಕಕ್ಕೆ. ಅವನು ಬರ್ತಾನೆ, ನಾವು ಕರ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗೋಣ ಬಾ. ನಾನು ಹೆಂಗೆ ಆಶನ್ನ ಲೈನ್ ಹಾಕೋದು? ಆಶನ್ಗೆ ಏನು ತಗೊಂಡೋಗಿ ಕೊಟ್ರೆ ಖುಷಿ ಆಯ್ತಾಳೆ. ನಮ್ಮ ಅಂಗಡಿನಾಗ ಇನ್ನೇನವೆ ಲೇಸು ಚಿಪ್ಸ್ ಬಿಟ್ರೆ ಇನ್ನೂ ಏನೂ ಇಲ್ಲ. ದುಡ್ಡು ಈಗ ಮಾಡ್ಕೊತಾ ಇವನು ಇನ್ನೂ. ಆದ್ರೂ ನನ್ನ ಆಶನ್ನ ಇಂಪ್ರೆಸ್ ಮಾಡಬೇಕಲ್ಲ. ಹೆಂಗೆ ಇಂಪ್ರೆಸ್ ಮಾಡಲಿ ಆಶನ್ನ? ಯಾವುದೇ ಕಾರಣಕ್ಕೂ ಆಶನ್ನ ಬಿಟ್ಬಿಟ್ಟು ನಾನು ಬೇರೆಯವ್ರನ್ನ ಅಂತೂ ಮದುವೆ ಮಾಡ್ಕೋಬಾರ್ದು. ನಮ್ಮಮ್ಮ 1000 ಹುಡುಗಿನ ಹುಡುಕ್ಲಿ, ನನಗೇನೂ ಬೇಜಾರಿಲ್ಲ. ಮದುವೆ ಮಾಡ್ಕೊಳ್ಳೋದು ಮಾತ್ರ ನಾನಂತೂ ಆಶನ್ನೇನೆ. ಇನ್ನೊಂದು ಸಲ ಬೇಕಾದ್ರೆ ತಾಳಿ ಕಟ್ಬಿಡ್ತೀನಿ ಆಶನ್ಗೆ. ಹೊಸ ಜೀವನ ಶುರು ಮಾಡ್ಬಿಡೋಣ. ಪರವಾಗಿಲ್ಲ, ಏಜ್ ಆಗೈತೆ, ನನಗೂ 35 ವರ್ಷನ, ಅವಳಿಗೂ 30 ವರ್ಷದ ಮೇಲಾಗೈತೆ, ಅವಳಿಗೂ 31 ವರ್ಷ ಆಗಿರ್ತೈತೆ. ಪರವಾಗಿಲ್ಲ, ಏನು ನಮ್ಮ ಏಜರ್ ಯಾರು ಹೊಸ್ದಾಗಿ ಮದುವೆನೇ ಮಾಡ್ಕೋಬಾರ್ದೆ? ಹೊಸ ಜೀವನ ಶುರು ಮಾಡ್ಬೋದಲ್ವೇ? ಹೆಂಗನ ಮಾಡಿ ನಾನಂತೂ ಅವಳನ್ನೇ ಮದುವೆ ಮಾಡ್ಕೊಬಿಡ್ಬೇಕು. ಇವಾಗ ಹೆಂಗೋ ಅಂಗಡಿ ಐತೆ, ನಾನು ಏನು 4 ಥರ ಕೆಲಸ ಇಲ್ದಂಗೆ ಬಿದ್ದಿಲ್ಲ. ನನಗೂ ಕೆಲಸ ಐತೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಸಾಕತ್ತೀನಿ ನಾನು ಹೆಂಡ್ತಿನ. ಆಶಾ, ಅಯ್ಯೋ ಆಶಾ, ನೀಗೇನು ಡೈರಿ ಮಿಲ್ಕ್ ತಗೊಂಡೋಗ್ಲಾ? ಡೈರಿ ಮಿಲ್ಕ್ ಐತೆ ನನ್ನ ಅಂಗಡಿನಾಗೆ, ಡೈರಿ ಮಿಲ್ಕ್ ತಗೊಂಡೋಗ್ತೀನಿ. ಹೋಗ್ಬಿಟ್ಟು ಚಿನ್ನ ಅಂತ ಹೇಳ್ಬಿಟ್ಟು ಮಾತಾಡಿಸ್ತೀನಿ. ಮಾತಾಡ್ತಾಳೆ. ರಾಹುಲ್ ರಾಹುಲ್ ತುಂಬಾ ಚೆನ್ನಾಯ್ತು ರಾಹುಲ್ ಅಂಗಡಿ ನಿಂದೇನಂತೆ. ಅಯ್ಯೋ, ಆ ಪಾರ್ವತಕ್ಕಯ್ಯ ನಿನಗೆ ಮಾಡ್ಕೊಟ್ಲಂತೆ ಅಂಗಡಿನ. ಯಪ್ಪ, ಹೆಂಗೋ ಎಲ್ಲನೂ ಬಿಸ್ನೆಸ್ ಶುರು ಮಾಡ್ಕೊಬಿಟ್ಟಲ್ಲ ನೀನು. ಅಂಗಡಿನಾಗ ಒಳ್ಳೆ ಬಿಸ್ನೆಸ್ ಆಯ್ತದಂತೆ ನೀನು. ಹೌದಾ? ನೋಡಿದ್ರೆ ಗೊತ್ತಾಯ್ತದೆ. ಜನ ಬಂದು ಒಯ್ತಿರ್ತಾರಲ್ಲ, ಅದ್ರಾಗೆ ಗೊತ್ತಾಯ್ತದೆ. ಒಳ್ಳೆ ಸೆಂಟ್ರಾಗೆ ಇಕ್ಕೊಬಿಟ್ಟಿದ್ಯಾ ಅಂಗಡಿಯ. ನೀನು ನೋಡಿ ಭಾಳ ಖುಷಿ ಆಗ್ತಾಯ್ತು ನನಗಂತೂ. ಹೆಂಗೋ ನಮ್ಮ ಹುಡುಗ ಅಲ್ವಾ, ನಮ್ಮ ಹುಡುಗ ಹೆಂಗೋ ಅಂಗಡಿ ಇಕ್ಕೊಂಡು ಬಿಸ್ನೆಸ್ ಮಾಡ್ಕೊಂಡು ಸಂದಕ್ಕಾಗೋನಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ, ಮತ್ತೆ ಅಂಗಡಿನಾಗ ಏನೇನು ಸಾಮಾನು ಸಿಗ್ತವೆ ನಮಗೆ? ನಿನ್ನ ಅಂಗಡಿ ಆದ್ರೇನು ನನ್ನ ಅಂಗಡಿ ಆದ್ರೇನು ಇಬ್ರದ್ದು ಒಂದೇ ಅಂತಲೇ ಅನ್ಕೋಬೇಕು ನೋಡು. ಬೇಕಾದ್ರೆ ನೀನೆಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ನನಗೆ ಹೇಳಿದ್ರೆ ನಾನೇ ಅಂಗಡಿಯ ನೋಡ್ಕೊತೀನಿ, ಏನೂ ತೊಂದರೆ ಇಲ್ಲ. ವ್ಯಾಪಾರ ಮಾಡೋದು ಹೆಂಗೆ ಅಂತ ನನಗೂ ಕಲಿಸ್ಕೊಡು. ನಿನ್ನ ಸಹಾಯಕ್ಕೆ ನಾನು ನಿಂತ್ಕೊಂಡು ಸಹಾಯ ಮಾಡ್ತೀನಿ. ಚೆನ್ನಾಗಿರ್ತದೆ ಅವಾಗ, ಇಬ್ರು ಅಂಗಡಿ ನೋಡ್ಕೋಬೋದು. ಇದು ನಿನ್ನ ಅಂಗಡಿ ಹೆಂಗಾಯ್ತದೆ? ನೀನು ಯಾವಳೆ?
ನೀನು ಯಾವಳು ಅಂತ ಹೇಳ್ಬಿಟ್ಟು ನಿನ್ನ ಅಂಗಡಿ ಆಯ್ತದೆ, ಇದು ನನ್ನ ಅಂಗಡಿ ಮಾತ್ರ. ಇದೇನ್ ರಾಹುಲ್ ಹಿಂಗೆ ಹೇಳ್ತೀಯಾ? ಇಬ್ರು ಏನ್ ಬ್ಯಾರೆನಾ? ನೀನ್ ನನ್ನ ಅವಾಗ ಎಷ್ಟು ಇಷ್ಟಪಡ್ತಾ ಇದ್ದೆ ಅಂತ ನನಗೂನ್ವೇ ಗೊತ್ತು. ನಾನು ನಿನ್ಗೋಸ್ಕರ ಏನೇನೆಲ್ಲ ಮಾಡ್ತಾ ಇದ್ದೆ ಅಂತನ್ವೇ ಗೊತ್ತು. ಪಾಪ ನನಗೋಸ್ಕರ ನೀನು ಡೈವರ್ಸ್ ಸಮೇತ ತಗೋಬಿಟ್ಟಿದ್ಯಾ ಆಶಾ ಹತ್ರ. ಅಂಥದ್ರಾಗೆ ನಾನು ನಿನ್ನ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ರೆ ಸಂದಾಕಿರ್ತದ? ಏಳು ನೀನೇನಿಯ ನೋಡು, ಯಾವತ್ತಿದ್ರೂ ನನಗೆ ನಿನ್ಗೆ ಮೋಸ ಮಾಡಬೇಕು ಅಂತ ನನಗೆ ಯಾವತ್ತೂ ಅನಿಸಿಲ್ಲ, ಮುಂದೆ ಅನ್ಸೋದನ್ನೂ ಇಲ್ಲ. ನನಗೆ ನೀನಂದ್ರೆ ನೀ ತುಂಬ ಇಷ್ಟ. ನಂಗೆ ನೀನು ಅಂದರೆ ಪ್ರಾಣ. ನೀನು ಅಂದರೆ ನೀ ನನಗೆ ನೋಡು, ಏನಾರ ಆಗಲಿ ಏನಾರ ಬಿಡಲಿ, ನಿನ್ನ ಜೊತೆ ನಾನಿರ್ತೀನಿ. ಕಷ್ಟನೋ ಸುಖನೋ ಪರವಾಗಿಲ್ಲ, ಯಾವಾಗೂ ನಾನು ನಿನ್ನ ಜೊತೆ ಇರ್ತೀನಿ. ಲೇ ಶನಿ, ನಿನ್ ಜೊತೆ ಇದ್ರೆ ಯಾರಿಗೂ ಒಳ್ಳೇದಾಗಲ್ಲ, ಯಾರಿಗೂ ಉದ್ಧಾರ ಅಂತೂ ಆಗದೇನೇ ಇಲ್ಲ. ಬೇವರ್ಸಿ ನನ್ನ ಮಕ್ಳು ಯಾರೂ ನೋಡು, ನನ್ನ ಅಂಗಡಿನಾಗೆ ಕಾಲು ಇಕ್ಬಿಟ್ಟೆ ಅಂದ್ರೆ ಕಾಲು ಕತ್ರು ಸಾಕ್ಬಿಡ್ತೀನಿ ಅಷ್ಟೇ. ನೀ ಅಲ್ಲ ಹುಡಿ, ಇನ್ನೊಂದು ಕಿತ್ತ ಏನಾರ ಬಂದ್ಬಿಟ್ಟಿಲ್ಲ ರಾಹುಲ್ ರಾಹುಲ್ ಅಂತ ಬಂದರೆ, ಥೂ, ನಿನ್ನಿಂದ ನಾನು ಬೀದಿಗೆ ಬಂದ್ಬಿಟ್ಟಿದ್ದೆ. ನಾನು ಹೆಂಡ್ತಿನೂ ಕಳ್ಕೊಬಿಟ್ಟೆ. ನಾನು ಹೆಂಡ್ತಿ ಡೈವರ್ಸ್ ಕೊಡಿಸ್ಬಿಟ್ಟಲ್ಲೇ ನೀನು ಅಲ್ಕ. ಅವಳು ಹೆಂಗೋನ ಸುಮಾರಾಗಿ ಸಂದಾಕನ್ನು ನೋಡ್ಕೊಳ್ಳೋಳು. ಗಾರ್ಮೆಂಟ್ಸ್ಗೆ ಹೋಗ್ಬೇಕಾದ್ರೆ ಸಮೇತನೂ ಖರ್ಚಿಗೆ ತಗೊಳ್ಳಿ 100 ರೂಪಾಯಿ 200 ರೂಪಾಯಿ ಅಂತ ಕೊಟ್ಬಿಟ್ಟು ನೋಡ್ಕೊಳ್ಳೋಳು. ನಾನು ಅದನ್ನೆಲ್ಲ ಬಿಟ್ಬಿಟ್ಟು ಬಿಡು ಅಂತ ಹೇಳ್ಬಿಟ್ಟು ನಿನ್ನಿಂದ ಬಂದಿದ್ದಕ್ಕೆ ಸರಿಯಾಗಿ ನಾಮ ಹಾಕಿದ್ದಲ್ದೆ ಆ ಪಾಪಣ್ಣಂಗೂ ನಾಮ ಹಾಕಿ ಈಗ ಮತ್ತೆ ನನ್ನ ಹತ್ರ ಬರೋಕೆ ನಿನಗೆ ಯಪ್ಪ ಥೂ, ನಿನ್ಗೇನು ಅನ್ಸತ್ತೆ ಅಲ್ವಾ ನಿನಗೆ? ಅಲ್ಲ ಕಡೆ ಯಾವ ಮಕ್ಕ ಎತ್ಕೊಂಡು ಬತ್ತೀಯಾ? ಬೇರೆ ಯಾರನ್ನ ಆಗಿದ್ದಿದ್ರೆ ಅಂಗಡಿ ಕಡೆಗೆ ಬಂದ್ರು ತಲೆ ಎತ್ತು ನಾನು ನೋಡ್ತಿರಲ್ಲ, ಆ ಕಡೆಗೆ ಹೊಂಟೋಗಿರೋರು. ಅಂಥದ್ರಾಗ ಬಂದ್ಬಿಟ್ಟು ಇಷ್ಟು ನೈಸಾಗಿ ಮಾತಾಡ್ತಿದ್ಯಲ್ಲ, ನೀನು ಹೆಣ್ಣಿನ ಜನ್ಮಕ್ಕೆ ಏನೇ ಅವಮಾನ. ನೀನು ನಿಮ್ಮಮ್ಮ ಇಬ್ರು ಥೂ, ಅಸಹ್ಯ ಆಯ್ತದ ನಿಮ್ಮ ಅಕ್ಕ ನೋಡಕ್ಕೂ. ಇದು ಯಾಕ್ಲ ಮಗ ಹಿಂಗಂದಿಯೇ? ಪಾಪ ನನ್ನ ಮಗಳು ಬೋಲ್ ಇಷ್ಟಪಟ್ಟವಳು ನಿನ್ನ. ಇದು ಯಾಕೆ ನೀನು ಹಿಂಗೆ ಮಾತಾಡ್ತೀಯ? ಏನು ಮಾಡೋಳು ನನ್ನ ಮಗಳು ಅಂತದನ್ನ? ಅಯ್ಯೋ, ನೀನು ಇಷ್ಟಪಟ್ಟಿದ್ದೀನಿ ತೆಪ್ಪ ನನ್ನ ಮಗಳು. ಏಯ್ ಮುದ್ಕಿ, ಥೂ, ನೀನು ಒಬ್ಳು ಹೆಣ್ಣ. ಅವಳು ನೆಟ್ಟು ಬೆಳೆಸದ್ ಬಿಟ್ಬಿಟ್ಟು ಹೆಂಗ್ ಸಿಕ್ರಂಗೇನಿ ಬೆಳೆಸ್ಬಿಟ್ಟು ಇವಾಗ ಇಲ್ದಿರೋ ನಾಟಕ ಎಲ್ಲ ಆಡ್ತಾ ಇದ್ದೀಗ ನೀನು. ನಿನ್ನ ಮಕ್ಕ ನೋಡೋಕೆ ನನ್ಗೆ ಅಸಹ್ಯ ಆಯ್ತದೆ. ನಿನ್ನ ಸವಾಸನೋ ಯಪ್ಪ, ನಿನ್ನ ಮಗಳು ಸವಾಸನೇನಿಯ ಬೇಕಾಗಿಲ್ಲ ನನಗಂತೂ. ನಿಮ್ಮ ನೋಡಿದ್ರೇನಿಯ ತಲೆ ಕೆಟ್ಟೋಯ್ತದೆ ನನಗಂತೂ. ಯಪ್ಪ 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 ನೋಡಿ, ಸುಮ್ಮನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ಸರಿ. ಇಲ್ಲ ಅಂತ ಏನಾರ ಹೇಳಿದ್ರೆ ನಾನು ಸುಮ್ಮನಿರಕ್ಕಿಲ್ಲ. ಬಾಯಿಗೆ ಬರ್ತದೆ ನೋಡಿ ಕೆಟ್ಟ ಮಾತುಗಳು ನೀನಿಯ. ಲೇ ಕಮ್ಲಿ, ಏನೇ ಬಂದಿರೋದು ನಿನಗೆ ದೊಡ್ಡಪ್ಪ? ನಿನಗೆ ಮುಚ್ಕೊಂಡು ಮೈ ಬಗ್ಸ್ಕೊಂಡಿರೋ ದುಡಿತಿದ್ಯೇನೋ, ದುಡಿಯೋಗಿ ಸುಮ್ಮನೆ ಯಾವ್ದಾರ ಒಂದು ಗಾರ್ಮೆಂಟ್ಸ್ಗೆ ಹೋಗ್ಬಿಟ್ಟು ಜೀವನ ಮಾಡಿದ್ರು ಆಯ್ತದೆ. ಅದು ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಇದು ಮಾಡಕ್ಕೆ ಬರಬೇಡ. ನೋಡು, ಯಾವತ್ತೂ ನಿನ್ನ ಮತ್ತೆ ನನ್ನ ಕಂಬ್ಲಿ ಅಂತ ನಾನು ಸ್ವೀಕಾರ ಮಾಡೋದೂ ಇಲ್ಲ, ಕನ್ಸಾಗೂ ಅನ್ಕೋಬೇಡ. ನೋಡು, ಒಂದು ರೇಷನ್ ತಗೊಳಕ್ಕಾಗಲಿ ನಮ್ಮ ಅಂಗಡಿಗೆ ಎಡಗಾಲ ಹೆಜ್ಜೆ ಇಕ್ಕುಡ್ದು ನಿನಗೆ ನಮ್ಮ ಅಂಗಡಿಗೆ ಯಾವತ್ತೂ 1 ರೂಪಾಯಿ ವ್ಯಾಪಾರನೂ ನೀನು ಮಾಡ್ಕೊಡ್ದು, ನಾನು 1 ರೂಪಾಯಿ ಕೊಡೋದೂ ಇಲ್ಲ. ನೋಡು, ಹೊಂಟೋಗ್ಬಿಡು, ಸುಮ್ಮನೆ ಹೊಂಟೋಗ್ಬಿಡು. ಇಲ್ಲ ಪಟ 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 ಬಾರಿಸ್ಬಿಡ್ತೀನಿ, ನಂಗೆ ಗೊತ್ತಿರೋ ಸಿಟ್ಟಿಗೆ. ಅರ್ಥ ಆಗ್ತೈತಿ ರಾಹುಲ್ ನಿನ್ನ ಕಷ್ಟ ಏನು ಅಂತ ಹೇಳಿ. ನಾನು ನಿನಗೆ ಮೋಸ ಮಾಡಿದೆ ಅಂತ ಬೇಜಾರು ತಾನೆ ರಾಹುಲ್? ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿನ್ಗೆ ಇವಾಗ BP ರೈಸ್ ಆಗೋಗ್ಬಿಟ್ಟೈತೆ, ಅದಕ್ಕೆ ಹೆಂಗೇನೋ ಮಾತಾಡ್ತಾ ಇದೆಯಾ. ಆಮೇಲಿಂದ ಇಲ್ಲದಾಗ ನೀನೇ ಅರ್ಥ ಮಾಡ್ಕೊಂತೀಯ. ನಾನು ಎತ್ತ ಅಂತೇಳ್ಬಿಟ್ಟು ನಿನಗೆ ಅರ್ಥ ಆಯ್ತದೆ ಎಲ್ಲ. ಈಗ ನಿನಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ. ನೀನು ಕೋಪ ಕಡಿಮೆ ಮಾಡ್ಕೊಂಡ್ರೆ ಎಲ್ಲ ಸರೋಯ್ತದೆ. ಹುಸಿ ಕೋಪನ ಕಡಿಮೆ ಮಾಡ್ಕ, ಸರಿನಾ? ನನಗೂ ನಿನ್ನ ಬಿಟ್ಟು ಹೋಗಕ್ಕೆ ನನಗೂ ಇಷ್ಟ ಇರಲಿಲ್ಲ. ಸೆಟ್ಲಾದರೆ ಇಬ್ಬರು ಸಂದಾಗ ಬೆಂಗಳೂರಾಗ ಸೆಟ್ಲಾಗನಿ ಅಂತ ಆಸೆ ಇಟ್ಕೊಂಡಿದ್ದೆ ಅಷ್ಟೇ. ನೀನು ನಿನಗೆ ನನ್ನ ಪ್ರೀತಿ ಅರ್ಥ ಆಯ್ತಿಲ್ಲ ಅಂದರೆ ನಾನು ತಾನೇ ಇನ್ನೇನು ಮಾಡೋಕ್ಕಾಯ್ತದೆ? ಮುಟ್ಟಾಕು. ನೋಡು, ಸುಮ್ಮನೆ ನನಗೆ BP ರೈಸ್ ಮಾಡಿಸ್ಬೇಡ. ನೀನು ನನಗೆ ಹೋಯ್ತಾ ಇರು ಇಲ್ಲಿಂದ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ, ಋಣನೂ ಇಲ್ಲ. ಯಾವ ಮಕ್ಕ ಇಕ್ಕೊಂಡು ಬತ್ತೀಯ ನೀನು? 3 ಬಿಟ್ಬಿಟ್ಟು. ಅಪ್ಪ ದೇವ್ರೆ, ನಿನ್ನಂತ ದೇವ್ರೆ ನಾನು ನೋಡೇ ಇಲ್ಲ. ಅಸಹ್ಯದ ಬಾಳ್ತಿದ್ದೀರಲ್ಲೇ. ನನಗೂ ನಿನಗೂ ಆಗಲ್ಲ ಅಂತ ಗೊತ್ತಿದ್ರು ಅದು ಯಾವ ಮಕ ಎತ್ಕೊಂಡು ಈಸಾಗಿ ಮಾತಾಡಕ್ಕೆ ಬತ್ತೀಯ? ನನಗಂತೂ ತಲೆ ಕೆಟ್ಟೋಯ್ತೈತೆ. ನಿನ್ನಂತರೂ ಇತ್ತಾರೇನಪ್ಪ ಭೂಮಿ ಮೇಲೆ? ಅಲ್ಲ, ನಿನ್ನ ಕಂಡ್ರೆ ನನಗಾಯ್ತಿಲ್ಲ, ಇಬ್ರದ್ದು ಗೊತ್ತಾಗೈತೆ. ಆ ಪೈಲ್ವಾನ್ ಪಾಪಣ್ಣನ ಜೊತೆ ಇದ್ದಿದ್ದು ನನಗೆ ಗೊತ್ತು, ಎಲ್ಲ ಗೊತ್ತಿದ್ದು ಮತ್ತೆ ಬಂದಿದೆಯಲ್ಲೇ ನೀನು ಇಷ್ಟಪಡ್ತೀನಿ ಅಂತ. ನಂಬಕ್ಕೆ ನಾನೇನು ದಡ್ಡನ ಮಗನ ಮಾಡ್ಕೊಂಡಿದ್ಯೇನೆ? ಅಮ್ಮ ತಾಯಿ, ನಿನ್ನಂತವ್ರು ನಿಮ್ಮ ಅಮ್ಮನಂತರು ಇಡೀ ಭೂಮಿಯೆಲ್ಲ ಜಾಲಾಡಿದ್ರು ದೇವ್ರಾಣೆಗೂ ಸಿಗಕ್ಕಿಲ್ವೇ? ನೀವಿಬ್ರಂಥ ವ್ಯಕ್ತಿಗಳು ದೇವ್ರಾಣೆ ಎಲ್ಲಿ ಹುಡುಕಿದ್ರು ಸಿಗಕ್ಕಿಲ್ಲ. ಬುಟ್ಟಾಕು ಮಗಳೇ. ರಾಹುಲ್ಗೆ ಕೋಪ ಬಂದೈತಿ, ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಬಾಬಾ ಹೋಗೋಣ. ಅವನಿಗೆ ಯಾವುದೋ ಟೆನ್ಷನ್ಗಂಗೆ ಆಡ್ತಾವನೆ. ಟೆನ್ಷನ್ ಎಲ್ಲ ಸರೋದ್ಮೇಲೆ ಅವನು ಏನಿಯ ಬತ್ತಾನೆ. ಬಾ ಹೋಗೋಣ ಇವಾಗ. ಸುಮ್ಮನೆ ಯಾಕೆ ಬಯಸ್ಕತ್ಯ? ಏನು ಮಾತಾಡ್ಸನಿ ಪಾಪ ಅಂತ ಬಂದಿದ್ದಕ್ಕೆ ನೋಡ್ದ ಹೆಂಗೆ ಕಿರ್ಚಾಡ್ತಾವನೆ. ಬಾಬಾ ಹೋಗನಿ. ನೀನು ಹೇಳಿದ್ರು ಸರಿ ಕಣಮ್ಮ. ಇವನು ಯಾಕೋ ಟೆನ್ಷನ್ನಾಗಿ ಕೂಗಾಡ್ತಾವನೆ ನೋಡಿ. ಎಲ್ಲ ಆಯ್ತದೆ. ಅವ್ರಿಗೂ ಟೆನ್ಷನ್ ಕಮ್ಮಿ ಆದಾಗ ಅವನೇ ಬಂದು ಮಾತಾಡ್ಸ್ಕೊತಾನೆ. ಇವಾಗ ಯಾಕೆ ಸುಮ್ಕೇನೆ ನಾನು ಟೆನ್ಷನ್ ಇದು ಮಾಡ್ಕೊಂಡು ಬಿಡು. ಬಾ ಹೋಗನಿ. ನಾನೇನು ಟೆನ್ಷನ್ ಕೂಗಾಡ್ತಿಲ್ಲ. ಇದ್ದಿದ್ದಂಗೆ ಏನೇ ಮಾತಾಡ್ತಾ ಇವ್ನಿ. ಇನ್ನೊಂದು ಕಿತ್ತ ತಿರ್ಗೇನ ಬಂದ್ಬಿಟ್ಟು ನಾನು ಮುಂದಕ್ಕೆ ಬಂದ್ಬಿಟ್ರೆ ಕಪಾಳಕ್ಕೆ ಬಾರಿಸ್ಬಿಡ್ತೀನಿ ಅಷ್ಟೇನೇನಿಯ. ಯಾವ ಹುಡುಗಿ ಅಂತ ನೋಡಕ್ಕಿಲ್ಲ, ಬೆಂಡೆತ್ಬಿಡ್ತೀನಿ. ಹೋಯ್ತಾ ಇರ್ರಿ ಇಲ್ಲಿಂದ. ನಿಮ್ಮ ಜನ್ಮಕ್ಕೆ ಮಾತಾಡ್ಸಕ್ ಬಂದ್ರಂತೆ ಮಾತಾಡ್ಸಕ್ಕೆ ಇಷ್ಟು ಕೂತ್ರು 3 ಬಿಟ್ಬಿಟ್ಟು ನಿಂತ್ಕೊಂಡ್ರದ್ ನೋಡು. ಯಪ್ಪ ಯಪ್ಪ ಯಪ್ಪ. ನಡಿಯಮ್ಮ ಹೋಗೋಣ. ಪಾಪ ಮಾಡ್ಕೊಂಡವನೇ ಕಮ್ಮಿ ಮಾಡ್ಕೊಂಡ್ಮೇಲೆ ಅವನೇ ಬತ್ತಾನೆ. ಕಮ್ಲಿ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಎಷ್ಟು ಇರುತ್ತೆ ಇಕ್ಕೊಂಡವನೇ ಅಂತ ಹೇಳ್ಬಿಟ್ಟು ನನಗೂ ಗೊತ್ತು. ಬತ್ತಾನೆ ನಡಿಯಮ್ಮ. ಹುಡಿಕೊಂಡು ಅವನೇ ಬಂದಾಗ ಅವಾಗ ಪಾಪ ಕಮ್ಮಿ ಆಗಿರ್ತದಲ್ಲ, ಅವಾಗ ಸಮಾಧಾನದಿಂದ ಮಾತಾಡೋಣ. ಇವಾಗ ಪಾಪ ಶಾನೆ ಅವನಿಗೆ. ನಡಿ. ಅಯ್ಯೋ ಬೇವರ್ಸಿಗ್ಲಾ, ಥೂ ಯಪ್ಪ, ಎಂಥ ಜನ ಇರಬೇಡ ಇವರು. ನನಗಂತೂ ಅರ್ಥನೇ ಆಯ್ತಿರ್ವಲ್ಲ ಈ ಬೇವರ್ಸಿಗಳು ಮಾತುಗಳು. ನೀನಿಯ ನನಗಂತೂ ತಲೆ ಕೆಟ್ಟೋಯ್ತಾಯ್ತಲ್ಲ ನನಗಂತೂ. ಅಲ್ಲ, ಏನು ಹಿಂಗೆ ಮಾತಾಡ್ತಾರಲ್ಲ ಇವರು?
ಅಯ್ಯೋ ಶಿವನೇ, ಅಲ್ಲೋಡು, ಇಷ್ಟೆಲ್ಲ ಆದರೂ ನನ್ನ ಅಂಗಡಿ ಹತ್ರ ಬಂದ್ಬಿಟ್ಟು ನನ್ನ ಹತ್ರ ಮಾತಾಡೋದು ಯಾವ ಮಕ್ಕ ಎತ್ಕೊಂಡು ಬಂದರು. ಅಪ್ಪ ದೇವ್ರೆ ಸವಾಸ ಸಾಕು. ಕಂಬಳಿ ಜೊತೆ ಹೋದವ್ರಿಗೆ ಯಾರೂ ಉದ್ಧಾರ ಆಗಕ್ಕಿಲ್ಲ, ಎಲ್ಲರೂ ಸರ್ವನಾಶ ಆಗಿರೋನೇನಿಯ. ನಾನು ಹಂಗೆ ಆಗ್ಬಿಟ್ಟಿದ್ದೆ. ಇವಾಗ ಸದ್ಯ ದೇವರು ಒಳ್ಳೆ ಬುದ್ಧಿ ಕೊಟ್ಟವು ನನಗಂತೂ, ಅದನ್ನು ಉಪಯೋಗಿಸ್ಕೊಳ್ಳೋಣ. ಈ ದರ್ಬೇಶಿಗಳು ಸವಾಸ ಅಂತೂ ಬೇಡವೇ ಬೇಡ. ಯಪ್ಪ ಯಪ್ಪ, ಬೆಳಿಗ್ಗೆ ಮೂಡೆಲ್ಲ ಹಾಳಾಗೋಗ್ಬಿಡ್ತು ನನಗೆ. ಅಂಗಡಿ ನೋಡ್ಕೊಳ್ಳೋ ಮೂಡೇ ಇಲ್ಲ. ನಾನು ಹೆಂಗೋ ಆಶನ್ ಹತ್ರ ಹೋಗ್ಬಿಟ್ಟು ನೈಸ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ಸ್ಕೊಂಡ್ಬಿಟ್ಟು ಬರೋನಿ ಅಂತ ಏನೇನೋ ಪ್ಲಾನ್ ಮಾಡ್ತಾ ಇದ್ದೆ. ಎಲ್ಲ ಆಳ್ಬಿದ್ದು ಹಾಳಾಗೋಯ್ತು ಎಲ್ಲನೂ. ಛೇ, ಈಗೇನು ಮಾಡಲಿ? ಬಿಡು, ನಮ್ಮ ಅಮ್ಮನ ಅಂಗಡಿ ನೋಡ್ಕೊಳಕ್ಕೆ ಕೇಳಿ ಒಂದು ರೌಂಡ್ ಓಡಾಡ್ಕೊಂಡಾದ್ರೂ ಬರ್ತೀನಿ.